ಸುಬ್ಬು ಬಂದ್ಬಿಟ್ಟಿದ್ದಾನೆ. ಅವನಿ ರೂಮ್ ನೋಡ್ತಿದ್ದ ಹಾಗೆ ಖುಷಿಯಾಗಿ, ಆಹಾ ಶ್ರೀವಲ್ಲಿ, ನನಗೋಸ್ಕರ ನೀನ್ ಎಷ್ಟು ಕಷ್ಟ ಪಡ್ತೀಯ. ಈ ರೂಮ್ನ, ಈ ಮನೆನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಿನ್ ಕೈಯಿಂದ ಮಾತ್ರ ಸಾಧ್ಯ. ಆದಷ್ಟು ಬೇಗ ಮದ್ವೆ ಆಗೋಣ ಅಂತ ಹೇಳ್ತಾನೆ. ಆಗ ನಾನು ಅವ್ನ್ ಕಟ್ಟೋ ತಾಳಿಗೆ ಕುತ್ತಿಗೆ ಕೊಡೋದಕ್ಕೆ ರೆಡಿ ಆಗಿರ್ಬೇಕು. ಆಹಾ ಶ್ರೀವಲ್ಲಿ, ಇದೆಲ್ಲ ನಿಜ ಆದ್ರೆ ಏನ್ ಚೆನ್ನಾಗಿರುತ್ತೆ. ನೀನು ಸುಬ್ಬು ಇಬ್ರು ತಿನ್ನಿ, ನೀವು ಆದಷ್ಟು ಬೇಗ ಒಂದಾಗ್ತೀರ. ಅಯ್ಯೋ 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 ಅಯ್ಯೋ, ನಿಮ್ಮಿಬ್ರು ಯಾರು ಹೇಳಿದ್ರಿ ಬಾಳೆಹಣ್ಣು ತಿನ್ನಕ್ಕೆ? ಶ್ರೀವಲ್ಲಿ ಯಾಕೆ ಹಿಂಗಾಡ್ತಿದ್ಯಾ? ಬಾಳೆಹಣ್ಣು ಇರೋದು ತಿನ್ನಕ್ಕೆ ತಾನೆ. ಸುಬ್ಬು, ಈ ಬಾಳೆಹಣ್ಣು ತಂದಿರೋ ತಿನ್ನೋಕೇನೆ, ಆದ್ರೆ ನೀವಿಬ್ರು ತಿನ್ನೋಕಲ್ಲ. ಮತ್ತೆ ಅದು ಸುಬ್ಬು. ಓ, ಇದನ್ನ ನೀವ್ ತಿನ್ನಕ್ಕಂತ ಇಟ್ಕೊಂಡಿದ್ರಾ? ಸುಬ್ಬು ಪಾಪ, ಇದಕ್ಕಿಂತ ಚೆನ್ನಾಗಿರೋ ಬಾಳೆಹಣ್ಣು ತಗೊಂಬಂದು 1 kg ಕೊಟ್ಬಿಡು. ಹೊಟ್ಟೆ ತುಂಬಾ ತಿನ್ಲಿ. ಹೊಟ್ಟೆಗೆ ಬೆಂಕಿ ಹಾಕ್ಬಿಟ್ಟು ಹೊಟ್ಟೆ ತುಂಬಾ ತಿನ್ಲಿ ಅಂತ್ಯಾ? ಸುಬ್ಬು, ನನಗ್ ಬೇರೆ ಯಾವ ಹಣ್ಣು ಬೇಡ, ನಂಗೆ ಇದೇ ಹಣ್ಣು ಬೇಕು 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 ಸುಬ್ಬು. ಅಯ್ಯಯ್ಯೋ, ಈ ಹಣ್ಣೆ ಬೇಕು ಅಂದ್ರೆ ಹೇಗ್ ಕೊಡೋಕ್ಕಾಗತ್ತೆ? ಹಣ್ಣು ಖಾಲಿಯಾಗಿ ಬರೀ ಸಿಪ್ಪೆ ಅಷ್ಟೇ ಇದೆ. ಬೇಕಾ? ಸುಬ್ಬು, ನನ್ಗೆ ಅದೇ ಬಾಳೆಹಣ್ಣು ಬೇಕು ಸುಬ್ಬು. ಶ್ರೀವಲ್ಲಿ ಯಾಕೆ ಹಿಂಗ್ ಮಕ್ಳ ತರ ಹಠ ಮಾಡ್ತಿದ್ಯಾ? ತಿಂದಿರೋ ಬಾಳೆಹಣ್ಣ ವಾಪಸ್ ಕೊಡೋಕ್ಕಾಗತ್ತಾ? ಇಲ್ಲ ಸುಬ್ಬು, ನಂಗೆ ಇದೇ ಹಣ್ಣು ಬೇಕು, ಅದನ್ನ ನಾನೇ ತಿನ್ಬೇಕಾಗಿತ್ತು. ಅಲ್ಲ ಸುಬ್ಬು, ಅಲ್ಲಿ ಬಾಳೆಹಣ್ಣು ಕಾಡಿಸ್ತೋದಿದಷ್ಟ ಅದನ್ನ ತಿನ್ಬಿಡದ? ನನಗಿದೇ ಹಣ್ಣು ಬೇಕು ಸುಬ್ಬು. ಏ ಶ್ರೀವಲ್ಲಿ, ಯಾಕೆ ಒಂದ್ ಹಣ್ಣು ತಿಂದಿದ್ದಕ್ಕೆ ಇಷ್ಟೆಲ್ಲ ರಾದಂತ ಮಾಡ್ತಿದ್ಯಾ? ಆಗಿದ್ದೋಗತ್ತು ಬಿಡು, ನಿಂಗೆ ಬೇರೆ ಹಣ್ಣು ತಂದ್ಕೊಡ್ತೀವಿ. ನಿಮಗೆ ಯಾರಿಗೂ ನನ್ ಕಷ್ಟ ಅರ್ಥ ಆಗ್ತಿಲ್ವಾ? ಸುಬ್ಬು, ನನಗಿದೇ ಹಣ್ಣು ಬೇಕು, ನನಗಿದೇ ಹಣ್ಣು ಬೇಕು ಬೇಕು ಬೇಕು, ನನಗೆ ಬೇಕು ಸುಬ್ಬು, ನನಗೆ ಬೇಕು. ಅಯ್ಯಯ್ಯೋ, ಏನಾಯ್ತು ಶ್ರೀವಲ್ಲಿ? ಯಾಕೆ ಹಿಂಗಾಡ್ತಿದ್ಯಾ? ಅತ್ತೆ, ಟಿವಿ ಮೇಲೆ ಬಾಳೆಹಣ್ಣು ಇಟ್ಟಿದ್ದೆ, ಇವರಿಬ್ರು ಅದನ್ನ ತಿನ್ಬಿಟ್ರು ಅತ್ತೆ. ಅಯ್ಯೋ, ಅಷ್ಟೇನಾ? ಸರಿ ಬಾ, ನಿನಗೆ ಬೇರೆ ಹಣ್ಣು ಕೊಡ್ತೀನಿ. ಅಯ್ಯೋ, ಎಲ್ರು ಒಂದೇ ತರನೇ ಮಾತಾಡ್ತಿದ್ದೀರಾ. ನನಗ ಹಣ್ಣು ಬೇಕು, ನೀವಿಬ್ರು ಅದನ್ನ ತಿಂದು ತೇಗಿದ್ದೀರಲ್ಲ. ಈಗ ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಅಮ್ಮ, ಇವಳು ಗೋಲ್ಡ್ ನೋಡಕ್ ಆಗ್ತಿಲ್ಲ. ಬೆಳಿಗ್ಗೆ ಆಪಲ್ ತಂದಿಟ್ಟಿದ್ನಲ್ಲ, ಕೊಟ್ಬಿಡಮ್ಮ ಇವಳಿಗೆ. ಏನೂ ಬೇಕಾಗಿಲ್ಲ. ನೀವಿಬ್ರು ಬಾಳೆ ತಿಂದು ನನ್ನ ಹೊಟ್ಟೆಗೆ ಬೆಂಕಿ ಇಟ್ಟಾಯ್ತು. ನನಗೆ ಆಪಲ್ ಬೇಡ, ಮೂಸಂಬಿನೂ ಬೇಡ, ನನಗೇನು ಬೇಡ. ಸುಬ್ಬು, ನಿನ್ನ ನೋಡ್ಕೋತೀನಿ ಸುಬ್ಬು, ನಾನು ನೋಡ್ಕೋತೀನಿ. ಶ್ರೀವಲ್ಲಿ, ಶ್ರೀವಲ್ಲಿ, ಎರಡು ಏಲಕ್ಕಿ ಬಾಳೆಹಣ್ಣಲ್ಲಿ ಇಷ್ಟೊಂದೆಲ್ಲ ಸಮಸ್ಯೆ ಇದೆಯಾ? ಅವಳು ಹೇಳಿದ ಮಾತಿಗೆ ಅರ್ಥನೂ ಇರಲ್ಲ, ಸಂಬಂಧನೂ ಇರಲ್ಲ. ನೀವು ಹೋಗಿ ಓದ್ಕೊಳ್ಳಿ ಮೇಡಮ್. ಬರ, ಕರ್ಕೊಂಡೋಗಿ. ಅಮ್ಮ, ನೀನಿನ್ನೂ ಕಾಫಿ ಮಾಡೇ ಇಲ್ವಾ? ಅಯ್ಯೋ, ಮಾಡ್ಕೊಂಡು ಬಂದೆ. ಪ್ರಶಾಂತ್ ಸರ್, ಇವತ್ತಿನ ಮೀಟಿಂಗಲ್ಲಿ ಏನೇನು ಅಪ್ಡೇಟ್ಸ್ ಆಯಿತು ಅದೆಲ್ಲ ರೆಕಾರ್ಡ್ಸ್ ನನಗೆ ಬೇಕು. ಸರಿ ಸರ್. ವಿರು, ನಾನು ನಿನಗೆ ಫೋನ್ ಮಾಡಿದ್ದೆ, ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಕ್ಯಾಬಿನೆಟ್ ಮೀಟಿಂಗ್ ಇತ್ತಾಗ, ಅದಕ್ಕೆ ಸ್ವಿಚ್ ಆಫ್ ಮಾಡೋಕ್ಕೆ ಹೇಳಿದ್ದೆ. ಏನಾದ್ರು ಇಂಪಾರ್ಟೆಂಟ್ ಇತ್ತಾ? ಏನಿಲ್ಲ, ನಿನಗೆ ಇಷ್ಟವಾದ ಅಡುಗೆ ಮಾಡಿಸಿದ್ದೆ, ಅದಕ್ಕೆ ಊಟಕ್ಕೆ ಬರ್ತೀನೋ ಅಂತ ಕೇಳಕ್ಕೆ ಕಾಲ್ ಮಾಡಿದ್ದೆ. ನಾನು ಬೆಳಗ್ಗೆಯಿಂದ ಎಷ್ಟೋ ಜನ ಮೀಟ್ ಮಾಡ್ತಿರ್ತೀನಿ. ಅವರೆಲ್ಲ ನನ್ನಿಂದ ಏನು ಕೆಲಸ ಆಗ್ಬೋದು, ನನ್ನಿಂದ ಏನು ಸಹಾಯ ಆಗ್ಬೋದು, ನನ್ನ ಅಧಿಕಾರನ ಹೇಗೆ ಉಪಯೋಗಿಸ್ಕೋಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ನಡೀರಿ ಹೋಗೋಣ.
ಸುಬೇಲಿ ವಿರು ಸುಬ್ಬು ಶ್ರಾವಣಿನ ಕರ್ಕೊಂಡು ಅವನ ಮನೆಗೆ ಹೋಗಿದ್ದಾನೆ. ಅದೇ ಮಾವ, ನೀವೇ ಹೇಳಿದ್ರಲ್ಲ ಇವತ್ತಿಂದ ಟ್ಯೂಷನ್ ಹೋಗಬೇಕು ಅಂತ. ಓ ಸರಿ. ಪ್ರಶಾಂತ್, ನನ್ನ ಅಕೌಂಟಿಂದ 10 ಲಕ್ಷ ವಿಡ್ರಾ ಆಗಿದೆ ಅನ್ನೋದು ಮೆಸೇಜ್ ಬಂದಿದೆ. ಅದು ಚೆಕ್ಕಲ್ಲಿ. ನಾನು ಯಾರಿಗೆ ಚೆಕ್ ಕೊಟ್ಟಿದ್ದು ಜ್ಞಾಪಕ ಇಲ್ಲ, ಒಂದ್ಸಲಿ ಚೆಕ್ ಮಾಡಿ. ಸರ್, ಈ ನಂಬರ್ ಇರೋ ಚೆಕ್ನ ನಾವು ಡಿಸ್ಟ್ರಿಬ್ಯೂಟೇ ಮಾಡಿಲ್ಲ. ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂದರೆ ವಿತ್ಡ್ರಾ ಹೇಗಾಯಿತು? ವಿರು, ಇದೇನು ಮೊದಲನೇ ಸಲ ಅಲ್ಲ ಹೀಗಾಗ್ತಿರೋದು. ನೀನು ಯಾರನ್ನಾದ್ರೂ ನಂಬೋದಾದ್ರೆ ತುಂಬ ಬ್ಲೈಂಡಾಗಿ ನಂಬಿಡ್ತೀಯ ವಿರು. ಪ್ರಶಾಂತ್, ಈ ಚೆಕ್ ಬುಕ್ಕು ಸುಬ್ಬು ಹತ್ರ ತಾನೇ ಇರೋದು? ಹೌದು ಮೇಡಮ್, ಸುಬ್ಬು ಹತ್ರನೇ ಎಲ್ಲ ಚೆಕ್ ಬುಕ್ ಇರೋದು. ಅವರೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋದು. ಸುಬ್ಬು ಬಂದಮೇಲೆ ವಿಚಾರಿಸೋದಾಯ್ತು ಬಿಡಕ್ಕ, ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ವಿರು, ಒಂದು ಸಲ ಆದರೆ ಅದು ಕನ್ಫ್ಯೂಷನ್, 2 ಸಲ 3 ಸಲ ಆದರೆ ಅದು ಇಂಟೆನ್ಷನಲ್. ನಂಬಿಕೆ ಇರಬೇಕು, ಆದರೆ ಕುರುಡು ನಂಬಿಕೆ ಇರಬಾರ್ದು. ಹಾಗಂತ ನಾನು ಸುಬ್ಬು ಮೇಲೆ ಅನುಮಾನ ಪಡ್ತಿಲ್ಲ. ಒಂದು ಸಲ ವಿಚಾರಿಸಿ ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ನಾನೇ ಸುಬ್ಬುಗೆ ಫೋನ್ ಮಾಡಿಸ್ತೀನಿ. ಅಕ್ಕ, ಫೋನ್ ಮಾಡೋದೆಲ್ಲ ಬೇಡ. ಹಾಗೊಂದು ವೇಳೆ ಅವನೇ ಆ ದುಡ್ಡನ್ನು ಉಪಯೋಗಿಸ್ಕೊಂಡಿದ್ರು ತಪ್ಪೇನಿಲ್ವಲ್ಲ? ಫೀರು, ಅವನ ದುಡ್ಡನ್ನು ಯೂಸ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆದರೆ ಯೂಸ್ ಮಾಡೋಕ್ಕೆ ಮುಂಚೆ ನಿನಗೊಂದ್ಸಲ ಇನ್ಫಾರ್ಮ್ ಮಾಡಬೇಕಲ್ವಾ? ಇರಲಿ ಬಿಡಕ್ಕ, ಆಮೇಲೆ ಅವನಾಗೆ ಬಂದು ಹೇಳ್ತಾನೆ. ಇಷ್ಟಕ್ಕೋಸ್ಕರ ಅವನಿಗೆ ಫೋನ್ ಮಾಡಿ ವಿಚಾರಿಸೋದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ವಾವ್, ಸುಬ್ಬು ರೂಮ್ನ ಇಷ್ಟೊಂದು ಕ್ಲೀನ್ ಆಗಿ ಇಟ್ಕೊಂಡಿದ್ದಾನೆ. ವೆರಿ ಗುಡ್. ಅವನು ಕೆಲ್ಸದಲ್ಲಿ ಮಾತ್ರ ಪರ್ಫೆಕ್ಟ್ ಅನ್ಕೊಂಡಿದ್ದೆ, ಆದ್ರೆ ಮನೆ ನಿಭಾಯಿಸಲು ಪರ್ಫೆಕ್ಟ್. ಬರ, ಏನಾಯ್ತು? ಯಾಕೆ ಬೇಜಾರಾಗಿದೆಯಾ? ಏನಿಲ್ಲ ಶ್ರಾವಣಿ. ಸರಿ, ನಿನ್ ಬುಕ್ ತೆಗಿ, ಪಾಠ ಶುರು ಮಾಡೋಣ. ನೀನ್ ಮೊದ್ಲು ಏನಾಯ್ತಂತ ಹೇಳು. ನೀನ್ ಹಿಂಗೆ ಇದ್ಕೊಂಡು ಪಾಠ ಮಾಡಿದ್ರೆ ನನ್ಗೇನು ಅರ್ಥ ಆಗಲ್ಲ ಅಷ್ಟೇ. ನಿನ್ ತಲೆಯಲ್ಲಿ ಏನ್ ಓಡ್ತಿದೆ ಅನ್ನೋದೇ ನನ್ನ ತಲೆಯಲ್ಲಿ ಇರುತ್ತೆ. ಫೇಲ್ ಆಗಿರೋರು ನಾನೇ ಇಷ್ಟು ಖುಷಿಯಾಗಿ ಪಾಠ ಕೇಳಕ್ ಬಂದಿದ್ದೀನಿ, ಇನ್ನು ನೀನ್ ಕಾಲೇಜ್ ಟಾಪರು ಎಷ್ಟು ಖುಷಿಯಾಗಿ ಪಾಠ ಹೇಳ್ಬೇಕು? ಹೇಳುವರ, ಏನಾಯ್ತು? ನಾನು ನಿನ್ ಫ್ರೆಂಡ್ ತಾನೆ, ನನ್ನ ಹತ್ರ ಹೇಳಲ್ವಾ? ಇಲ್ಲ ಶ್ರಾವಣಿ, ನನಗೆ ಫ್ರೆಂಡು ಅಂತ ನೀನೊಬ್ಳೆ ತಾನೇ ಇರೋದು. ಎಲ್ಲ ಹೇಳ್ಕೊಳ್ತೀನಿ. ಗುಡ್ ಗರ್ಲ್. ಹೇಳು, ಯಾಕೆ ಬೇಜಾರಾಗಿದ್ಯಾ? ಅದು ನಾನು ಈ ಮನೆ ಮೇಡಮ್, ಮೇಡಮ್, ಸುಬ್ಬು, ಏನು ಇದೆಲ್ಲ? ಮೇಡಮ್, ಇದು ಕಿತ್ಲೆ ಹಣ್ಣು, ಆ್ಯಪಲ್ಲು, ಬಿಸ್ಕೆಟು, ಕಾಫಿ, ಬಾದಾಮಿ ತಿಂದರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಕಾಫಿ ಕುಡಿದ್ರೆ ತಲೆ ಚುರುಕಾಗುತ್ತೆ, ಹಣ್ಣು ತಿಂದರೆ ಹೊಟ್ಟೆ ತಂಪಾಗಿರುತ್ತೆ, ಆರಾಮಾಗಿ ನೀವು ಪಾಠ ಕೇಳ್ಬೋದು. ಸುಬ್ಬು, ನಾನು ಇಲ್ಲಿಗೆ ಬಂದಿರೋದು ಪಾಠ ಕಲಿಯಕ್ಕೋ ಅಥವಾ ಇದನ್ನೆಲ್ಲ ತಿಂದು ಕೂರಕ್ಕೋ? ನಾನು ಒಂದು ಇಡೀ ವಾರ ತಿನ್ನೋದನ್ನ ನೀನು ಒಂದೇ ಸಲ ತಗೊಂಡ್ಬಂದಿದ್ಯಲ್ಲ, ಇದನ್ನೆಲ್ಲ ತಿಂದು ಖಾಲಿ ಮಾಡೋಕ್ಕೆ ನನ್ಗೆ ಒಂದು ಇಡೀ ದಿನ ಬೇಕು. ನಾನು ಇವಾಗ ತಿನ್ಲಾ ಅಥವಾ ಓದ್ಲಾ? ಮೇಡಮ್, ಪಾಠ ಅವರು ಹೇಳ್ಕೊಡ್ತಾಳೆ, ನೀವು ಆರಾಮಾಗಿ ನಿಧಾನವಾಗಿ ಕೇಳಿಸ್ಕೋತಾ ತಿಂದರೆ ಆಯ್ತಷ್ಟೇ. ಓಕೆನಾ? ಮೇಡಮ್, ಬಾದಾಮಿ ತಿನ್ನೋದು ಮಾತ್ರ ಮರಿಬಿಡಿ, ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಇನ್ನೇನು, ಬಾಸ್ ಆರ್ಡ್ರು ಆಯ್ತಲ್ಲ. ಸರಿ, ಬುಕ್ ತೆಗಿ, ಪಾಠ ಶುರು ಮಾಡೋಣ.
ಮಾಮ್ ಆವತ್ತು ಚೆಕ್ಕಿನ ವಿಷಯಕ್ಕೆ ಸುಬ್ಬು ವಿರುದ್ಧವಾಗಿ ಮಾತಾಡಿದ್ವಿ, ಏನಾಯಿತು? ಅವನನ್ನು ಹಳ್ಳಕ್ಕೆ ಬೀಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಮಾವ ಅವನ್ನ ತಲೆ ಮೇಲೆ ಎತ್ತಿ ಮೆರೆಸಿದ್ರು. ಇವಾಗ ಅವನಿಗೆ ಫೋನ್ ಮಾಡಿ ಕೇಳೋಣ ಅಂದರೆ ಮಾವ ಅದು ಬೇಡ ಅಂತ ಹೇಳ್ತಿದ್ದಾರೆ. ನಮಗಿರೋದು ಎರಡೇ ಆಪ್ಷನ್. ಒಂದು, ಮಾವನಿಗೆ ಸುಬ್ಬು ಮೇಲಿರೋ ನಂಬಿಕೆನ ಹಾಳು ಮಾಡಬೇಕು. ಇನ್ನೊಂದು, ಸುಬ್ಬುಗೆ ಮಾವನ ಮೇಲಿರೋ ನಿಯತ್ನ ಹಾಳು ಮಾಡಬೇಕು. ಇವೆರಡೂ ಮಾಡಿಲ್ಲ ಅಂದರೆ ನಾವು ಹಾಳಾಗ್ತೀವಿ ಅಷ್ಟೇ. ಮಾಡಿ, ನನಗಿದೆಲ್ಲ ಅರ್ಥ ಆಗ್ತಿದೆ. ಆದರೆ ಈ ಸಲ ಈ ವಿಷಯ ಅಷ್ಟು ಸುಲಭವಾಗಿ ಸಾಲ್ವ್ ಆಗಲ್ಲ. ಹೋದ್ಸಲ ನಾವು ಅವನನ್ನು ಸಿಕ್ಕಾಕ್ಸಕ್ಕೆ ಪ್ರಯತ್ನ ಪಟ್ವಿ, ಆದರೆ ಇವತ್ತು ಅವನಾಗೆ ಸಿಕ್ಕಾಕೊಂಡಿದ್ದಾನೆ. ಅವನ ಹತ್ರ ಇದ್ದ ಚೆಕ್ಕಲ್ಲಿ 10 ಲಕ್ಷ ರೂಪಾಯಿ ಡ್ರಾ ಆಗಿರೋದಂತೂ ನಿಜ. ಅದಕ್ಕೆ ಅವನು ಉತ್ತರ ಕೊಡಲೇಬೇಕು. ನಾವು ಬಲೆ ಬೀಸಕ್ಕೆ ಮುಂಚೆನೆ ಅವನು ಬಲಿಯಾಗೋದಕ್ಕೆ ರೆಡಿಯಾಗಿದ್ದಾನೆ. ಮುಂದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಈ ಚಾನ್ಸನ್ನ ನಾನು ಮಿಸ್ ಮಾಡೋದೇ. ಹೇಗೆ ಉಪಯೋಗಿಸ್ಕೊಳ್ಳೋದು ಮಾಮ್? ಅವನು ನೇನೆ ಕೇಳೋಕೆ ಹೋದ್ರು ಮಾವ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಅಂಥದ್ರಲ್ಲಿ ಅವನ ವಿರುದ್ಧವಾಗಿ ಹೇಗೆ ಮಾತಾಡೋದು? ಈ ಸಲ ನೀನು ಮಾತಾಡಬೇಡ. ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನ ನಾನು ನೋಡ್ಕೋತೀನಿ. ಮಾಡಿ, ನಂಬಿಕೆ ಅನ್ನೋದು ಕಲ್ಲಿದ್ದ ಹಾಗೆ. ಅದಕ್ಕೆ ಒಂದು ಉಳಿ ಪೆಟ್ಟು ಬಿದ್ದರೆ ಏನೂ ಆಗಲ್ಲ. ಆದರೆ ಪದೇ ಪದೇ ಏಟು ಬೀಳ್ತಾ ಇದ್ರೆ ಎಂಥ ಕಲ್ಲಾದರೂ ಒಂದಲ್ಲ ಒಂದಿನ ಒಡೆದೋಗುತ್ತೆ. ಸುಬ್ಬುನೂ ಹಾಗೆ. ಸುಬ್ಬು ಮೇಲೆ ಮೊದಲನೇ ಸಲ ಆರೋಪ ಬಂದಾಗ ಇಟ್ಸ್ ಓಕೆ ಅಂತ ಬಿಟ್ಬಿಟ್ಟು, ಎರಡನೇ ಸಲ ಬಂದಾಗ ಇಟ್ಸ್ ಸ್ಟಿಲ್ ಓಕೆ. ಆದರೆ ಮೂರನೇ ಸಲ, ನಾಲ್ಕನೇ ಸಲ ಬರ್ತಿದ್ದ ಹಾಗೆ ವೀರು ಮನಸ್ಸಲ್ಲಿ ಸಣ್ಣದಾಗಿ ಒಂದು ಅನುಮಾನ ಚಿಗುರ್ಕೊಳ್ಳುತ್ತೆ. ಅದನ್ನು ನೀರು ಹಾಕಿ ದೊಡ್ಡದು ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ. ನಾನು ನೋಡ್ಕೋತೀನಿ. ಎಸ್ ಮಾಮ್. ಹಾಗಿದ್ರೆ ಈಗ ಸುಬ್ಬುನ ಇಮಿಡಿಯೇಟಾಗಿ ಮನೆಗೆ ಬರೋಕ್ಕೆ ಹೇಳ್ತೀನಿ. ಪ್ರಶಾಂತ್, ಪ್ರಶಾಂತ್. ಹಾಂ ಹೇಳಿ ಮೇಡಮ್. ಸುಬ್ಬಿಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಮನೆಗೆ ಬರಬೇಕಂತೆ ಅಂತ ಹೇಳಿ. ಅವನೇನಾದರೂ ಯಾಕೆ ಏನು ಅಂತ ಕೇಳಿದ್ರೆ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ಸರ್, ಇಮಿಡಿಯೇಟಾಗಿ ಬರೋಕ್ಕೆ ಹೇಳಿದ್ರು ಅಂತ ಹೇಳಿ ಸಾಕು. ಇಲ್ಲ ಮೇಡಮ್, ಮನೆಗೆ ಬರೋಕ್ಕೆ ಹೇಳಿದ್ರೆ ಸುಬ್ಬು ಯಾವತ್ತೂ ಯಾಕೆ ಏನು ಅಂತ ಕೇಳೋದೇ ಇಲ್ಲ. ಸರಿ ಆಗಿದ್ರೆ ಫೋನ್ ಮಾಡಿ ಬರೋಕ್ಕೆ ಹೇಳಿ. ಓಕೆ ಸರ್. ಅಮ್ಮ, ಏನು ಬೇಕಪ್ಪ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಮಂಕ ಕೂತಿದ್ಯಾ ನೀನು. ಏನಾಯಿತು? ಮನೇಲಿ ಆ ಕೆಲಸ ಈ ಕೆಲಸ ಅಂತ ಒಂದೇ ಸಮ ಮಾಡ್ತಿದ್ನಲ್ಲ, ಸುಸ್ತನಿಸ್ತಿತ್ತು, ಅದಕ್ಕೆ ಕೂತ್ಕೊಂಡೆ. ಅಮ್ಮ, ನಿನ್ನ ನಾನು ಹುಟ್ಟಿದ ಕ್ಷಣದಿಂದ ನೋಡಿಕೊಂಡೇ ಬೆಳೆದಿದ್ದೀನಿ. ನೀನು ಸುಸ್ತಾದಾಗ ಹೇಗಿರ್ತೀಯಾ, ಮನಸ್ಸಲ್ಲಿ ಏನಾದರೂ ಇಟ್ಕೊಂಡು ಕೊರಗುವಾಗ ಹೇಗಿರ್ತೀಯ ಅಂತ ಗೊತ್ತಾಗಲ್ವ ನನಗೆ? ಹೇಳು, ಏನಾಯ್ತು ಹೇಳಿ. ಅಲ್ಲಪ್ಪ, ಅದು ನೀನು ಹೇಳಲ್ಲ ಬಿಡು. ವರಲಕ್ಷ್ಮಿ ವಿಷಯನಾ? ಸುಬ್ರಹ್ಮಣ್ಯ, ಏನು ಹೇಳ್ತಿದ್ಯಪ್ಪ? ವರಲಕ್ಷ್ಮಿ ವಿಷಯ? ಹೌದಮ್ಮ, ಅವಳು ರಿಸಲ್ಟ್ ಬಂದು ಕಾಲೇಜ್ ಟಾಪರ್ ಆದಾಗಿಂದ ನೀನು ಹೀಗೆ ಇದೆಯಾ? ನನಗೆ ಗೊತ್ತಮ್ಮ, ಇದುವರೆಗೂ ವರ ಚೆನ್ನಾಗಿ ಓದಲಿ ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಆದರೆ ಅವಳು ನಮ್ಮ ಆಸೆನೆಲ್ಲ ಈಡೇರಿಸಿ ಹೊಸ ಕನಸುಗಳನ್ನ ಹುಟ್ಟು ಹಾಗೆ ಮಾಡಿದ್ದಾಳೆ. ನಾನು ನಿನಗೆ ಹೇಳಿದ್ನಲ್ವಾ, ಅವಳ ಕನಸನ್ನ ನಾನು ನನಸು ಮಾಡ್ತೀನಿ, ಒಳ್ಳೆ ಕಾಲೇಜಿಗೆ ಸೇರಿಸ್ತೀನಿ, ಎಷ್ಟೇ ಖರ್ಚು ಬಂದರೂ ನಿಭಾಯಿಸ್ತೀನಿ ಅಂತ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಕಣಮ್ಮ, ಗೊತ್ತಾಯ್ತಾ? ನಾನು ಯೋಚನೆ ಮಾಡ್ತಿರೋದು ನಿನ್ನ ಬಗ್ಗೆ ಕಣೋ. ನೀನು ಅವಳ ಮೇಲೆ ಎಷ್ಟು ಕನಸುಗಳು ಇಟ್ಕೊಂಡಿದ್ಯಾ, ಎಷ್ಟು ನಂಬಿಕೆ ಇಟ್ಟಿದ್ಯಾ. ಆ ನಂಬಿಕೆನ ಎಲ್ಲಿ ಕಾಲು ಕಸ ಮಾಡಿ ಹೋಗ್ಬಿಡ್ತಾಳೋನೋ ಭಯ ಕಣೋ ನನಗೆ. ಹೇಳಿದ್ನಲ್ಲ, ಏನು ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡಬೇಡ. ಹೇಳಿ ಪ್ರಶಾಂತ್. ಹೌದಾ, ಯಜಮಾನ್ರು ಈಗಲೇ ಬರೋಕ್ಕೆ ಹೇಳ್ತೀಯಾರಾ? ಸರಿ ಆಯಿತು, ಬರ್ತೀನಿ. ಅಮ್ಮ, ಯಜಮಾನ್ರು ಕರೆದಿದ್ದಾರೆ, ನಾನು ಹೋಗಿ ಬರ್ತೀನಿ. ಶ್ರಾವಣಮ್ಮ ಇಲ್ಲೇ ಇದ್ದಾರಲ್ಲೋ? ಓ ಹೌದಲ್ವಾ.
ಕಾರ್ ಕಿ ಟಿವಿ ಮೇಲೆ ಇಟ್ಟಿದ್ದೀನಿ. ಮೇಡಮ್ ಪಾಠ ಮುಗಿದ ತಕ್ಷಣ ಅವ್ರ ಕೈ ಕೊಟ್ಬಿಡು. ಸರಿನಪ್ಪ. ಆಯ್ತಾ? ನಾನು ಬರ್ತೀನಿ. ಹುಷಾರ್ ಕಣಪ್ಪ. ನೀನು ನಗ್ನಗ್ತಾ ಇದ್ರೆ ನಾನು ಹುಷಾರಾಗೇ ಇರ್ತೀನಿ. ಬಲ್ಲ. ಮಾಮ್, ಏನಾಯಿತು? ಯಾಕೆ ಒಂಥರ ಇದೆಯಾ? ನೀನು ನೋಡ್ತಾ ಇದ್ರೆ ತುಂಬ ಡಿಸ್ಟರ್ಬ್ ಆಗಿದೆಯಾ ಅಂತ ಅನ್ನಿಸ್ತಿದೆ. ಹೌದು ವಿಜಯ, ಮದನ್ ಹೇಳೋದು ಸರಿ. ಡಿಸ್ಟರ್ಬ್ ಆಗುವಂಥದ್ದು ಏನಾಯ್ತೀಗ? ಫಿರು, ಹೇಗೆ ಡಿಸ್ಟರ್ಬ್ ಆಗದೆ ಇರೋಕ್ಕಾಗತ್ತೆ? ನೀನು ಬೆಳಗ್ಗೆ ಏನು ಹೇಳಿದೆ? ನೀನು ಮಿನಿಸ್ಟರ್ ಆಗಿದ್ರು ನಿನ್ನ ಬಗ್ಗೆ ಚಿಂತೆ ಮಾಡೋದು ನಾನು ಮಾತ್ರ ಅಂತ ಹೇಳಿದೆ ತಾನೆ? ನನಗೆ ಬರೀ ನೀನು ಊಟ ತಿಂಡಿ ಅಲ್ಲ, ನಿನ್ನ ಕೆಲಸದ ಬಗ್ಗೆ, ನಿನ್ನ ಘನತೆ ಬಗ್ಗೆ, ನಿನ್ನ ಎಮೋಷನ್ಸ್ ಬಗ್ಗೆ ನನಗೆ ಚಿಂತೆ ಆಗತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಅಕ್ಕ? ಅದಕ್ಕೆ ತಾನೇ ಈ ಮನೆಗೆ ನೀನು ದೇವತೆ ಥರ ಅನ್ನೋದು. ಇರು, ನನಗೆ ಆ ಪಟ್ಟ ಎಲ್ಲ ಏನೂ ಬೇಡ. ನೀನು ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ನಿನ್ನ ಹೆಸರಿಗೆ, ನಿನ್ನ ಘನತೆಗೆ ಧಕ್ಕೆ ಬರಬಾರ್ದು. ಹಾಗೆ ನೀನು ಬೆನ್ನ ಹಿಂದೆ ನಿನಗೆ ಮೋಸನೂ ಆಗಬಾರ್ದು ಅಷ್ಟೇ. ಅಂದರೆ ನೀನಿನ್ನೂ ಆ ಚೆಕ್ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ ಅಂತಾಯ್ತು. ಅಫ್ಕೋರ್ಸ್, ನಿನ್ನ ಬಗ್ಗೆ ಒಂದು ಚಿಕ್ಕ ವಿಷಯ ಆದರೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅಂಥದ್ರಲ್ಲಿ ನಿನ್ನ ಚೆಕ್ಕಿಂದ 10 ಲಕ್ಷ ರೂಪಾಯಿ ಡ್ರಾ ಆಗಿದೆ. ಆ ವಿಷಯ ನಿನಗೆ ಗೊತ್ತಿಲ್ಲ ಅಂದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ತಾನೆ? ಸುಬ್ಬನ್ ಬರಕ್ಕೆ ಹೇಳಿದೆ, ಅವನ ಜೊತೆನೂ ಒಂದ್ಸಲ ಮಾತಾಡೋಣ. ಅಂದರೆ ನಿನಗೆ ಸುಬ್ಬು ಮೇಲೆ ಅನುಮಾನನಾ? ಛೇ 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 ಛೇ, ನಾನು ಯಾರ ಮೇಲೂ ಅನುಮಾನ ಪಡಲ್ಲ. ಅವ್ನು ಮೋಸ ಮಾಡ್ತಿದ್ದಾನೆ ಅಂತನೂ ನಾನು ಹೇಳ್ತಿಲ್ಲ ವೀರು. ಆದರೆ ಈ ವಿಷಯದಲ್ಲಿ ನಿನಗೆ ಮೋಸ ಆಗಿರೋದಂತೂ ನಿಜ. ಮೋಸನ? ಅದೆಲ್ಲ ವೀರು, ಇದು ನಿನಗೆ ದೊಡ್ಡ ವಿಷಯ ಅಲ್ಲದೆ ಇರ್ಬೋದು. ಆದರೆ ನಿನ್ನ ಗಮನಕ್ಕೆ ಬರದೆ ಒಂದು ವಿಷಯ ನಡೀತಿದೆ ಅಂದಮೇಲೆ ನಿನಗೆ ಮೋಸ ಆಗಿದೆ ಅಂತಾನೆ ನಾನು ಅರ್ಥ ಮಾಡ್ಕೊಳ್ಳೋದು. ಈ ಚೆಕ್ ಬುಕ್ಕು ಸುಬ್ಬು ಹತ್ರ ತಾನೇ ಇರೋದು. ನೋಡು ವೀರು, ಅವನು ಆ ದುಡ್ಡನ್ನು ತಗೊಂಡು ಖರ್ಚು ಮಾಡಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನಗೆ ವಿಷಯ ಗೊತ್ತೇ ಇಲ್ಲ, ಇದು ಹೇಗಾಯ್ತು ನನಗೆ ಗೊತ್ತಿಲ್ಲ, ನನಗೆ ಗಮನಕ್ಕೆ ಬರಲೇ ಇಲ್ಲ ಅಂತ ಏನಾದರೂ ಹೇಳಿದ್ರೆ ನೀನು ಕ್ಷಮಿಸ್ಬೋದು ಅವನ್ನ, ಆದ್ರೆ ನಾನು ಕ್ಷಮಿಸಲ್ಲ. ಆಯ್ತಕ್ಕ, ನಿನಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ವಿಚಾರಿಸು. ಆದರೆ ಸುಬ್ಬು ಅದನ್ನು ಯಾವುದೋ ಅಫಿಷಿಯಲ್ ಕಾರಣಕ್ಕೆ ಬಳಸಿರ್ತಾನೆ. ಅದನ್ನು ನನಗೆ ಹೇಳೋದ್ರಲ್ಲಿ ಮರ್ತಿರ್ತಾನೆ ಅನಿಸುತ್ತೆ. ಅವನ ಬಗ್ಗೆ ನನಗೆ ನಂಬಿಕೆ ಇದೆ. ಹಾಗೆ ನಿನ್ನ ಕಾಳಜಿ ಬಗ್ಗೆನೂ ನನಗೆ ಗೌರವ ಇದೆ. ಹಾಗಾಗಿ ನಿನ್ನ ಸಮಾಧಾನಕ್ಕೆ ನೀನು ವಿಚಾರಿಸು. ಅವನಿರೋ ವಿಷಯನ ಹೇಳೇ ಹೇಳ್ತಾನೆ. ಹಬ್ಬಾ, ಈ ಪಾಠನ ನಾನು ವರ್ಷ ಎಲ್ಲ ಓದಿದ್ದೀನಿ, ಆದ್ರೆ ನಿಜವಾಗ್ಲೂ ಅರ್ಥ ಆಗಿರೋದು ಇವತ್ತೆ. ಅದು ಹಾಗೇನೆ, ಕಣ್ಣೆದ್ರಿಗೆ ಏನೇ ಇದ್ರು, ಎಷ್ಟೇ ವರ್ಷ ಇದ್ರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಲ್ಲ ಅಂದರೆ ಯಾವುದೂ ಅರ್ಥ ಆಗಲ್ಲ. ಸರಿ, ಇನ್ಮೇಲೆ ದಿನ 2 ಲೆಸನ್ನ ಕಂಪ್ಲೀಟ್ ಮಾಡೋಣ. ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡೋಕ್ಕೆ ಈಸಿ ಆಗತ್ತೆ. ಓಕೆ ಟೀಚರ್, ಈಗ ಹೊರಡನ್ವಾ? ಅಮ್ಮ, ಟ್ಯೂಷನ್ ಆಯ್ತು, ಸುಬ್ಬನ್ ಕರ್ತೀರಾ? ಹೊರಡ್ತೀವಿ. ನಿಮ್ಮ ಅಪ್ಪ ಅವರೇ ಅರ್ಜೆಂಟು ಅಂತ ಫೋನ್ ಮಾಡಿಸಿದ್ರಂತೆ, ಅದಕ್ಕೆ ಆತಾತ್ರವಾಗಿ ಸುಬ್ರಹ್ಮಣ್ಯ ಹೊರಟ. ನೀವೇ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಂತೆ. ಟಿ ವಿ ಮೇಲಿದೆ ನೋಡಮ್ಮಕ್ಕಿ. ಅಪ್ಪ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರ? ಯಾಕಿರ್ಬೋದು?
ತಗೊಳ್ಳಿ 10 ಲಕ್ಷ ಚೆಕ್ ಇದೆ. ಅಮ್ಮ ನಾನು ಹೊರಡ್ತೀನಿ. ಬರ್ತೀನಿ. ಹುಷಾರು ಕಣೆ. ಹಾ